ಟೋಲ್ನಲ್ಲಿ ನಾವು ಪಾಸ್ ಆಗಬೇಕು ಅಂತಂದ್ರೆ ನಮ್ಮ ಕಾರ್ಗಳಿಗೆ ಪಾಸ್ ಇರುತ್ತೆ ಎಲ್ಲ MLA MLCಗೆ. ಸಹಜವಾಗಿ ಅದನ್ನು ನೋಡಿದ ತಕ್ಷಣನೇ ಅವರು ಸ್ಕ್ಯಾನ್ ಮಾಡ್ಕೊಂಡು ಬಿಟ್ಬಿಡ್ಬೇಕು ಅದನ್ನ. ಅಂದ್ರೆ ಆಟೋ ಸ್ಕ್ಯಾನಿಂಗ್ ಇದೆ. ಅವರು ಆ ಪಾಸನ್ನ ನಾವು ತಗೊಂಡು ನೋಡಬೇಕು ಅಂದ್ರೆ ಆಯ್ತು ತಗೊಳ್ಳಿ ನೋಡಿ, ಅದಕ್ಕೆ ಅಂತ ಇಲ್ಲ. ಮತ್ತೆ ಕಾರಲ್ಲಿ ಕೂತಿರೋರು ನೀವು MLCನೇನಾ, ನಿಮ್ಮ ಐಡೆಂಟಿಟಿ ಕಾರ್ಡ್ ತೋರಿಸ್ಬೋದಾ? ಐಡೆಂಟಿಟಿ ನೀವು MLA ಅಂತ ನಾನು ಹೆಂಗೆ ಗುರ್ತಿಡಿದ್ರು ನೋಡಿ, ಅರ್ಥ ಮಾಡ್ಕೊಳ್ಳಿ. ಕಾರ್ನಲ್ಲಿ ಬೇರೆಯವ್ರು ಓಡಾಡೋದಿಲ್ಲ ಆ ರೀತಿ. ನಾನು ಬೆಂಗಳೂರಿನಿಂದ ಬರ್ತಾ ಇದ್ದೀನಿ. ಸ್ವರ ದೊಡ್ಡದು ಮಾಡ್ತಾರೆ. ನೀವು ಯಾರಿಗೆ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಕೊಳ್ಳಿ, ನಾನು ಬಿಡಲ್ಲ. ಟೋಲ್ನಲ್ಲಿ ಬಿಡಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಇದೆ. ನಿಮಗೆ ಕಂಪ್ಲೇಂಟ್ ಮಾಡಕ್ಕೆ ನಂಬರ್ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ನಮ್ಮ PA ಹಿಡಿದು ನೋಡ್ರಿ ಈ ಥರದ್ದಿದೆ, ಅರ್ಥ ಮಾಡ್ಕೊಳ್ಳಿ ನೀವು ಅಂತ ಕನ್ವಿನ್ಸ್ ಮಾಡಕ್ಕೆ ಹೋದ್ರು. ಇಲ್ಲ ನಾನು ಅದೆಲ್ಲ ಆಗೋದೇ ಇಲ್ಲ, ನೀವು ಯಾರಿಗೆ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು, ನಾನು ಮಾಡ್ತಾ ಇದ್ದೀನಿ. ಅವ್ರು ಬಂದು ಆಕ್ಷನ್ ತಗೊಳ್ಳೋ ತನಕ ನಿಮ್ಮನ್ನ ದಾಟಕ್ಕೆ ಬಿಡಲ್ಲ ನಾನು. ಅದು ನಿಲ್ಸ್ರಮ್ಮ, ಪರವಾಗಿಲ್ಲ, ತೊಂದರೆ ಇಲ್ಲ ನನಗೆ ಅಂತ ನಿಂತು. ಅದಾದ್ಮೇಲೆ ನಾನು ಸಂಬಂಧಪಟ್ಟಂತ ಆಫೀಸರ್ಗೆ ಫೋನ್ ಮಾಡಿದೆ. ತಕ್ಷಣ SP ಅವ್ರಿಗೂ ವಿಷಯ ಹೋಯ್ತು. ಅವ್ರು ಫೋನ್ ಮಾಡಿದ್ರು, ಎಲ್ಲ ಬಂದು ನಾನು ಹೇಳಿದೆ, ಈ ರೀತಿ ನಿಮ್ಗೆ ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಕೊಟ್ಟುಬಿಡಿ, ನಾವು ಕೂತಿರೋರ ಐಡೆಂಟಿಟಿ ಕಾರ್ಡ್ನ ಚೆಕ್ ಮಾಡೇ ಬಿಡಬೇಕು ಅನ್ನೋಂಥದ್ದು ಎಲ್ಲಿದೆ ಅನ್ನೋದನ್ನ ತೋರಿಸಿ. ಅವರೇನು ಕೊಡ್ಲಿಲ್ಲ. ಬಿಡಬೇಕು ಅವ್ರಿಗೆ, ಯಾಕೆಂದ್ರೆ ಈ ಕಾರನ್ನ ಏನೋ ದುರ್ಬಳಕೆ ಮಾಡ್ಕೋತಾರೆ ಅಂತ ನನಗಂತೂ ಅನ್ಸಲ್ಲ. ಹಾಗಾಗಿ ನಾನು ನಾಳೆ KDP ಸಭೆಗೆ ಬರ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ ಅನ್ನೋಂಥದ್ದನ್ನ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಯಾರಾದ್ರೂ ಸರಿಯಾದವ್ರು ಅರ್ಥ ಆಗ್ಬೇಕು ಅಂದ್ರೆ. ಹಾಗಾಗಿ SP ಅವ್ರಿಗೆ ಫೋನ್ ಹೋಯ್ತು. ಸಂಬಂಧಪಟ್ಟಂತ ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಆಫೀಸರ್ನು ಕೂಡ ಬರಕ್ಕೆ ಹೇಳಿದ್ರು. ಆಮೇಲೆ ಅವ್ರು ಬಂದು ಈ ರೀತಿ ಆಯ್ತು ಅಂತ ನಾನು ಹೇಳಿದೆ, ನೀವು ತಗೋಬೇಕಾಗಿರೋಂಥದ್ದು ಬೇರೆ ರೀತಿ ಅಲ್ಲ, ಸೆಟ್ರೈಟ್ ದ ಥಿಂಗ್ಸ್, ಯಾವ ರೀತಿ ಮಾತನಾಡಬೇಕು, ಏನ್ ತಿಳ್ಕೋಬೇಕು ಅನ್ನೋಂಥದ್ದನ್ನ ಮಾಡಬೇಕು. ಈ ರೀತಿ 1 ಗಂಟೆಯಿಂದ ನಾನು ಟೋಲ್ನಲ್ಲಿ ನಿಂತಿದ್ದೀನಿ ಅಂತಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆದ್ರೆ ಏನ್ ಮಾಡ್ತಾನೆ? ಸೊ ಹಾಗಾಗಿ ಜವಾಬ್ದಾರಿಯಿಂದ ವರ್ತಿಸಬೇಕು ಅನ್ನೋದು. ಅದು ನನ್ನ PAದು. ಅವರು ಅದನ್ನ ಮತ್ತೆರಡು ಇಟ್ಕೊಂಡಾಗ ಅದನ್ನ ಕಿತ್ಕೊಂಡು ಯಾರನ್ನ ಕಳಿಸ್ತೀರೋ ಕಳಿಸ್ರಿ ಅಂತಂದ್ರು. ಓಕೆ, ಹಾಗಾಗಿ ಪಬ್ಲಿಕ್ ಡೊಮೈನ್ ನಲ್ಲಿ ಇರೋರು ಅಷ್ಟೊಂದು ಆರೋಗ್ಯಂಟ್ ಆಗಿ ಬಿಹೇವ್ ಮಾಡೋ ಅವಶ್ಯಕತೆ ಇಲ್ಲ. ಏನಿಲ್ಲ, ಆತನ ಫೋನು ಮತ್ತೆ ನನ್ನ ಪಾಸ್ ಎತ್ಕೊಂಡು. ಹಾಗಾಗಿ ಆಫೀಸರ್ ಬಂದ್ಮೇಲೆ ನಾನು ಹೇಳಿದೆ, ಇದು ಸರಿ ಇಲ್ಲ ಬಿಹೇವಿಯರ್ ಇದು. ಮತ್ತೆ ನಾನು ಯಾವುದೋ ಕಾರ್ಯಕ್ರಮಕ್ಕೆ ಹೊರಟಿದ್ದೀನಿ, ಅಲ್ಲೆಲ್ಲರೂ ನನ್ನ ಕಾಯ್ತಾ ಇದ್ದಾರೆ, ನೀವು 1 ಗಂಟೆಯಿಂದ ಇಲ್ಲಿ ನಿಲ್ಸಿದ್ದೀರಿ. ಸೊ ಇದೆಷ್ಟು ಸರಿ ಅಂದ್ರೆ ಟೋಲ್ನವ್ರಿಗೆ ನಿಮ್ಮ ಇನ್ಸ್ಟ್ರಕ್ಷನ್ಸ್ ಯಾವ ರೀತಿ ಪಾಸ್ ಆಗಿದೆ, ಮತ್ತೆ ಅವರು ಸೂಪರ್ ಅಥಾರಿಟಿ ತರ ಬಿಹೇವ್ ಮಾಡಬಾರ್ದಲ್ಲ. ಇದು ನನ್ನ ಕಳಕಳಿ. ಅಂದ್ರೆ ನಾನು ಹೇಳಿದ್ದು ಇದನ್ನ ಸರಿ ಮಾಡಬೇಕು. ಸಾರ್ವಜನಿಕ ಬದುಕಿನಲ್ಲಿರುವಂತವ್ರಿಗೆ ಪಾಸ್ ಇದೆ, ಅವರು ಹೋಗ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಅಂದಾಗ ಟೋಲ್ನಲ್ಲಿರುವಂತ ರೆಸ್ಪಾನ್ಸಿಬಲ್ ಸ್ಟಾಫು ಮತ್ತೆ ಅಲ್ಲಿ ಜವಾಬ್ದಾರಿ ಹೊತ್ತಿರೋರು ಮಾಡಬೇಕು. ನಾವು ಫೋನ್ ಮಾಡಿದಾಗಲೂ ಅಲ್ಲಿರುವಂತವ್ರು ಬರಲಿಲ್ಲ. 1 ಗಂಟೆ ತಗೊಂಡಿದ್ದಾರೆ ಯಾರೋ ಒಬ್ರು ಇಳಿದು ಬರಕ್ಕೆ. ಪೊಲೀಸ್ ಆಫೀಸರ್ ಬಂದ್ಮೇಲೆ ಬಂದಿದ್ದಾರೆ ಅಂತಂದ್ರೆ ಟೋಲ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ. ಇಲ್ಲ, ನಾನು ಹೇಳುವಂತದ್ದು ಸರಿ ಮಾಡಬೇಕು ಅನ್ನುವಂಥದ್ದು. ನನಗಾಗಿರುವಂತದ್ದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನ. ಅದು ಅಷ್ಟು ಅವಶ್ಯಕತೆ ಇದೆ ಅಂತ ನನಗನ್ಸಲ್ಲ. ಜಿಲ್ಲೆ ಜವಾಬ್ದಾರಿ ಬೇರೆ 108 ಇದೆ. ಅದರಲ್ಲಿ ಇದು ಒಂದು ಸಣ್ಣ ಇನ್ಸಿಡೆಂಟ್ ಆಗಬಾರ್ದು. ಹಾಗಾಗಿ ನಾನು ಸಂಬಂಧಪಟ್ಟಂತ DC ಮತ್ತೆ SP ಅವ್ರ ಜೊತೆಲೂ ಮಾತನಾಡ್ತೀನಿ.